ಇವತ್ತಿನ ವಿಡಿಯೋದಲ್ಲಿ ಕರ್ಮ ಅನ್ನೋದು ಯಾರನ್ನು ಕೂಡ ಬಿಡೋದಿಲ್ಲ ಅನ್ನೋದಕ್ಕೆ ಒಂದು ಕಥೆಯ ಮೂಲಕ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಬನ್ನಿ ಇವಾಗ ಆ ಕಥೆಯನ್ನು ತಿಳ್ಕೊಳ್ಳೋಣ. ಒಮ್ಮೆ ವಿಷ್ಣುವು ವೈಕುಂಠ ಲೋಕದಲ್ಲಿ ಲಕ್ಷ್ಮೀ ದೇವಿಯೊಡನೆ ಕುಳಿತಿದ್ರು. ಅದೇ ಸಮಯದಲ್ಲಿ ರೇವಂತನು ಉಚೈಶ್ರವ ಎಂಬ ಕುದುರೆಯ ಮೇಲೆ ಸವಾರಿ ಮಾಡ್ತಾ ಬಂದನು. ಉಚೈಶ್ರವ ಎಂಬ ಕುದುರೆ ನೋಡಲು ಅತ್ಯಂತ ಸುಂದರವಾಗಿತ್ತು ಮತ್ತೆ ಎಲ್ಲ ಒಳ್ಳೆಯ ಗುಣಗಳನ್ನು ಹೊಂದಿತ್ತು. ಅವನ ಸೌಂದರ್ಯವನ್ನು ಬೇರೆ ಯಾವುದೇ ಕುದುರೆಗೆ ಹೋಲಿಸಲು ಸಾಧ್ಯವಿಲ್ಲ. ಆದ್ರಿಂದ ಲಕ್ಷ್ಮಿ ಆ ಕುದುರೆಯ ಸೌಂದರ್ಯವನ್ನು ನೋಡುತ್ತಲೇ ಇದ್ದಳು. ಲಕ್ಷ್ಮಿ ಕುದುರೆಯನ್ನು ಮೋಹದಿಂದ ನೋಡುತ್ತಿರುವುದನ್ನು ವಿಷ್ಣು ಕಂಡಾಗ ಕುದುರೆಯಿಂದ ಅವಳ ಗಮನವನ್ನು ಬೇರೆಡೆಗೆ ಸೆಳೆಯಲು ಪ್ರಯತ್ನಿಸಿದನು. ಆದರೆ ಲಕ್ಷ್ಮಿ ನೋಡೋದ್ರಲ್ಲಿ ಮಗ್ನಳಾಗಿದ್ದಳು. ವಿಷ್ಣು ಪದೇ ಪದೇ ಅಲ್ಲಾಡಿಸಿದ ನಂತರವೂ ಲಕ್ಷ್ಮಿಯ ಮಗ್ನತೆಗೆ ಭಂಗವಾಗಲಿಲ್ಲ. ಇದು ತನ್ನನ್ನು ನಿರ್ಲಕ್ಷಿಸುತ್ತಿರುವಳು ಎಂದು ಭಾವಿಸಿ ವಿಷ್ಣು ಕೋಪಗೊಂಡು ಲಕ್ಷ್ಮಿಯನ್ನು ಶಪಿಸಿದನು. ನೀನು ಈ ಕುದುರೆಯ ಸೌಂದರ್ಯದಲ್ಲಿ ತುಂಬಾ ಕಳೆದು ಹೋಗಿದ್ದೀಯ. ನಾನು ನಿನ್ನನ್ನು ಪದೇ ಪದೇ ಅಲ್ಲಾಡಿಸಿದ ನಂತರವೂ ನಿನ್ನ ಗಮನ ಅದರ ಮೇಲೆ ಕೇಂದ್ರೀಕೃತವಾಗಿತ್ತು. ಆದ್ದರಿಂದ ನೀನು ಕುದುರೆಯಾಗು. ಆಗ ಲಕ್ಷ್ಮಿಯ ಧ್ಯಾನಕ್ಕೆ ತೊಂದರೆಯಾಗಿ ಶಾಪದ ಬಗ್ಗೆ ತಿಳಿದಾಗ ಅವಳು ಭಕ್ತಿಯಿಂದ ವಿಷ್ಣುವನ್ನು ಪ್ರಾರ್ಥಿಸಲು ಪ್ರಾರಂಭಿಸಿದಳು. ಕ್ಷಮೆ ಕೇಳಿದಳು. ನಾನು ನಿನ್ನನ್ನು ಬಿಟ್ಟು ಒಂದು ಕ್ಷಣವೂ ಬದುಕಲು ಸಾಧ್ಯವಿಲ್ಲ. ಆದ್ದರಿಂದ ದಯವಿಟ್ಟು ನನ್ನ ಮೇಲೆ ದಯೆ ತೋರಿಸಿ ನಿನ್ನ ಶಾಪವನ್ನು ಹಿಂದಕ್ಕೆ ತೆಗೆದುಕೊಳ್ಳಿ. ನಂತರ ವಿಷ್ಣು ತನ್ನ ಶಾಪವನ್ನು ಬದಲಾಯಿಸಿಕೊಂಡು ಹೇಳಿದನು, ಶಾಪವನ್ನು ಸಂಪೂರ್ಣವಾಗಿ ಹಿಂದಕ್ಕೆ ಪಡೆಯಲು ಸಾಧ್ಯವಿಲ್ಲ. ಆದರೆ ಹೌದು, ನೀನು ಕುದುರೆಯ ರೂಪದಲ್ಲಿ ಮಗನಿಗೆ ಜನ್ಮ ನೀಡಿದ ನಂತರ ನೀನು ಈ ಯೋನಿಯಿಂದ ಮುಕ್ತಳಾಗಿ ಮತ್ತೆ ನನ್ನ ಬಳಿಗೆ ಹಿಂತಿರುಗುವೆ. ವಿಷ್ಣುವಿನ ಶಾಪದಿಂದ ಕುದುರೆಯಾಗಿ ರೂಪಾಂತರಗೊಂಡ ಲಕ್ಷ್ಮಿ ಯಮುನಾ ಮತ್ತು ತಮಸಾ ನದಿಗಳ ಸಂಗಮದಲ್ಲಿ ಶಿವನನ್ನು ಕುರಿತು ತಪಸ್ಸು ಮಾಡಲು ಪ್ರಾರಂಭಿಸಿದಳು. ಲಕ್ಷ್ಮಿಯ ತಪಸ್ಸಿಗೆ ಮೆಚ್ಚಿದ ಶಿವ ಪಾರ್ವತಿಯೊಂದಿಗೆ ಬಂದನು. ಅವನು ಲಕ್ಷ್ಮಿಗೆ ತಪಸ್ಸು ಮಾಡಲು ಕಾರಣವೇನೆಂದು ಕೇಳಿದನು. ನಂತರ ಲಕ್ಷ್ಮಿಯು ತಾನು ಕುದುರೆಯಾದ ಸಂಪೂರ್ಣ ಕಥೆಯನ್ನು ವಿವರಿಸಿದಳು ಮತ್ತು ಅವಳ ಮೋಕ್ಷಕ್ಕಾಗಿ ಶಿವನನ್ನು ಪ್ರಾರ್ಥಿಸಿದಳು. ಆಗ ಶಿವನು ಹೇಳಿದನು, ದೇವಿ, ಚಿಂತಿಸಬೇಡ. ಇದಕ್ಕಾಗಿ ನಾನು ವಿಷ್ಣುವನ್ನು ಕುದುರೆಯ ರೂಪವನ್ನು ಧರಿಸಿ ನಿನ್ನೊಂದಿಗೆ ಸಂಗಾತಿಯಾಗಿ ತನ್ನಂತಹ ಮಗನನ್ನು ಉತ್ಪಾದಿಸುವಂತೆ ಮನವೊಲಿಸುತ್ತೇನೆ. ಇದರಿಂದ ನೀನು ಶೀಘ್ರದಲ್ಲೇ ಅವನ ಬಳಿಗೆ ಮರಳಬಹುದು. ಶಿವನು ಅಲ್ಲಿಂದ ಹೊರಟು ಹೋದನು. ಶಿವನ ಮಾತುಗಳನ್ನು ಕೇಳಿ ಕುದುರೆಯ ರೂಪದಲ್ಲಿರುವ ಲಕ್ಷ್ಮಿ ತುಂಬಾ ಸಂತೋಷಪಟ್ಟಳು. ಈಗ ನಾನು ಶೀಘ್ರದಲ್ಲೇ ಶಾಪದ ಬಂಧನದಿಂದ ಮುಕ್ತಳಾಗುತ್ತೇನೆ ಮತ್ತು ಶ್ರೀಹರಿಯನ್ನು ಪಡೆಯುತ್ತೇನೆ ಎಂದು ಅವಳು ಭಾವಿಸಲು ಪ್ರಾರಂಭಿಸಿದಳು. ಕುದುರೆಯ ರೂಪದಲ್ಲಿ ಲಕ್ಷ್ಮಿ ಮತ್ತೆ ಧ್ಯಾನ ಮಾಡಲು ಪ್ರಾರಂಭಿಸಿದಳು. ಬಹಳಷ್ಟು ಸಮಯ ಕಳೆದು ಹೋಯಿತು. ಆದರೆ ವಿಷ್ಣು ಅವಳ ಹತ್ತಿರ ಬರಲಿಲ್ಲ. ಆಗ ಅವಳಿಗೆ ಮತ್ತೆ ಶಿವನ ನೆನಪಾಯಿತು. ಅವನ ಕುರಿತು ಧ್ಯಾನಿಸಲು ಶಿವನು ಪ್ರತ್ಯಕ್ಷನಾದನು. ಲಕ್ಷ್ಮಿಯನ್ನು ತೃಪ್ತಿಪಡಿಸಲು ಅವನು ಹೇಳಿದನು, ದೇವಿ, ತಾಳ್ಮೆಯಿಂದಿರಿ. ತಾಳ್ಮೆಯ ಫಲ ಸಿಹಿಯಾಗಿದೆ. ವಿಷ್ಣುವು ಖಂಡಿತವಾಗಿಯೂ ಕುದುರೆಯ ರೂಪದಲ್ಲಿ ನಿಮ್ಮ ಬಳಿಗೆ ಬರುತ್ತಾನೆ. ಹೀಗೆ ಹೇಳಿದ ನಂತರ ಶಿವನು ಕಣ್ಮರೆಯಾದನು. ಕೈಲಾಸ ತಲುಪಿದ ನಂತರ ಶಿವನು ವಿಷ್ಣುವನ್ನು ಕುದುರೆಯನ್ನಾಗಿ ಪರಿವರ್ತಿಸಿ ಲಕ್ಷ್ಮಿಯ ಬಳಿಗೆ ಕಳುಹಿಸುವುದು ಹೇಗೆ ಎಂದು ಯೋಚಿಸಲು ಪ್ರಾರಂಭಿಸಿದನು. ಕೊನೆಗೆ ಅವನು ತನ್ನ ಗಣ ಚಿತ್ರರೂಪಗಳಲ್ಲಿ ಒಂದನ್ನು ವಿಷ್ಣುವಿನ ಬಳಿಗೆ ಸಂದೇಶವಾಹಕನಾಗಿ ಕಳುಹಿಸಿದನು. ಚಿತ್ರರೂಪವು ವಿಷ್ಣು ಲೋಕವನ್ನು ತಲುಪಿತು. ಶಿವನ ದೂತ ಬಂದಿದ್ದಾನೆಂದು ತಿಳಿದ ವಿಷ್ಣು ಆ ದೂತನಿಗೆ ಇಡೀ ಸುದ್ದಿಯನ್ನು ತಿಳಿಸಲು ಹೇಳಿದನು. ದೂತನು ಅವನಿಗೆ ಶಿವನ ಬಗ್ಗೆ ಎಲ್ಲವನ್ನೂ ಹೇಳಿದನು. ಕೊನೆಗೆ ವಿಷ್ಣು ಶಿವನ ಪ್ರಸ್ತಾಪವನ್ನು ಒಪ್ಪಿಕೊಂಡು ಕುದುರೆಯಾಗಲು ಒಪ್ಪಿಕೊಂಡನು. ಅವನು ಕುದುರೆಯ ರೂಪವನ್ನು ತೆಗೆದುಕೊಂಡು ಯಮುನಾ ಮತ್ತು ತಪಸಾ ನದಿಯ ಸಂಗಮವನ್ನು ತಲುಪಿದನು. ಅಲ್ಲಿ ಲಕ್ಷ್ಮೀ ದೇವಿಯು ಕುದುರೆಯ ರೂಪದಲ್ಲಿ ತಪಸ್ಸು ಮಾಡುತ್ತಿದ್ದಳು. ವಿಷ್ಣುವು ಕುದುರೆಯ ರೂಪದಲ್ಲಿ ಬರುವುದನ್ನು ನೋಡಿ ಲಕ್ಷ್ಮೀ ದೇವಿಯು ತುಂಬ ಸಂತೋಷಪಟ್ಟಳು. ಇಬ್ಬರು ಒಟ್ಟಿಗೆ ಅಲೆದಾಡಲು ಮತ್ತು ಆನಂದಿಸಲು ಪ್ರಾರಂಭಿಸಿದರು. ಸ್ವಲ್ಪ ಸಮಯದ ನಂತರ ಕುದುರೆಯ ರೂಪದಲ್ಲಿ ಲಕ್ಷ್ಮೀ ದೇವಿಯು ಗರ್ಭಿಣಿಯಾದಳು. ಕಾಲಕ್ರಮೇಣ ಅಶ್ವಿಯ ಗರ್ಭದಿಂದ ಸುಂದರವಾದ ಮಗುವೊಂದು ಜನಿಸಿತು. ಅದರ ನಂತರ ಲಕ್ಷ್ಮಿಯು ವೈಕುಂಠ ಲೋಕಕ್ಕೆ ಶ್ರೀಹರಿ ವಿಷ್ಣುವಿನ ಬಳಿಗೆ ಹೋದಳು. ಲಕ್ಷ್ಮಿ ಹೋದ ನಂತರ ಯಯಾತಿಯ ಮಗ ತೂವಸ್ಸು ಮಗುವನ್ನು ಬೆಳೆಸುವ ಜವಾಬ್ದಾರಿಯನ್ನು ವಹಿಸಿಕೊಂಡನು. ಏಕೆಂದರೆ ಅವನಿಗೆ ಮಕ್ಕಳಿಲ್ಲ ಮತ್ತೆ ಮಗನನ್ನು ಪಡೆಯಲು ಯಾಗವನ್ನು ಮಾಡುತ್ತಿದ್ದನು.
ಆ ಮಗುವಿಗೆ ಹೈಹಯ ಎಂದು ಹೆಸರಿಸಲಾಯಿತು. ನಂತರ ಹೈಹಯನ ವಂಶಸ್ಥರು ಹೈಹಯ ವಂಶಿ ಎಂದು ಪ್ರಸಿದ್ಧರಾದರು. ವಿಶೇಷವೇನೆಂದರೆ ಈ ಪೌರಾಣಿಕ ಕಥೆಯಿಂದ 33 ಕೋಟಿ ದೇವರುಗಳು ಗೋವಿನಲ್ಲಿ ವಾಸಿಸುತ್ತಾರೆಂದು ನಂಬಲಾದಂತೆಯೇ ದೇವರುಗಳು ಇತರ ಅನೇಕ ಪ್ರಾಣಿಗಳು ಮತ್ತು ಪಕ್ಷಿಗಳಲ್ಲಿ ವಾಸಿಸುತ್ತಾರೆ ಎಂಬುದು ಸ್ಪಷ್ಟವಾಗುತ್ತದೆ. ತಾಮಸಿಕ ವ್ರತಿಗಳು ಅಂದರೆ ಗೀಳು ಪ್ರಾಣಿಗಳು ಎಂದು ಕರೆಯಲ್ಪಡುವ 5 ಪ್ರಾಣಿಗಳಿವೆ ಮತ್ತು ಅವು ಮೇಕೆ, ಎಮ್ಮೆ, ಒಂಟೆ, ಬೆಕ್ಕು ಮತ್ತು ಟಗರು. ಅವು ಕಾಮ, ಕ್ರೋಧ, ಹೆಮ್ಮೆ, ದುರಾಸೆ ಮತ್ತು ಮೋಹವನ್ನು ಪ್ರತಿನಿಧಿಸುತ್ತವೆ. ಆದ್ದರಿಂದ ಅವುಗಳ ಮಾಂಸ ಮತ್ತು ಹಾಲು ತಾಮಸಿಕ ಪ್ರವೃತ್ತಿಯನ್ನು ಸ್ಪರ್ಶಿಸುತ್ತವೆ. ಈ ಪ್ರಾಣಿಗಳು ಮತ್ತು ಪಕ್ಷಿಗಳಿಗೆ ಆಹಾರ ನೀಡುವುದರಿಂದ ವೈಷ್ಣವ ಯಜ್ಞದ ಪುಣ್ಯ ಸಿಗುತ್ತದೆ. ಈ ಪೌರಾಣಿಕ ಕಥೆಯನ್ನು ಓದೋದ್ರಿಂದ ಪುನರ್ಜನ್ಮದ ಪರಿಕಲ್ಪನೆಯು ಸತ್ಯ ಎಂಬ ಸತ್ಯವು ಬಹಿರಂಗಗೊಳ್ಳುತ್ತದೆ. ನಮ್ಮ ಪ್ರವೃತ್ತಿಗಳು ತಾಮಸವಾದಾಗ ನಾವು ಈ ಕೆಳಜಾತಿಗಳಲ್ಲಿ ಹುಟ್ಟಬೇಕಾಗುತ್ತದೆ. ಆದ್ದರಿಂದ ಸಾತ್ವಿಕ ಆಹಾರವನ್ನು ಮಾತ್ರ ಸೇವಿಸಿ. ಓಂ ನಮೋ ಭಗವತೆ ವಾಸುದೇವಾಯ. ಕೃಷ್ಣಾರ್ಪಣಮಸ್ತು.